ನಮಸ್ಕಾರ. ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಬಿಜೆಪಿ ಹೊರತಾಗಿ ಇನ್ನೊಂದು ಹಿಂದುತ್ವ ಪಕ್ಷ ಕಟ್ಟಲು ಸಾಧ್ಯವಿಲ್ಲ, ಪ್ರಮೋದ್ ಮುತಾಲಿಕ್. ಸಿರ್ಸಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಶಾಂತಿಯುತವಾಗಿ ನಡೆದ ಪವಿತ್ರ ರಂಜಾನ್ ಹಬ್ಬ. ಯುಗಾದಿ ಶೋಭಾಯಾತ್ರೆಯಲ್ಲಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ಸಂಸದರು ಹಾಗೂ ಶಾಸಕರು. ಹಿಂದೂ ಮುಸ್ಲಿಂ ಬಾಂಧವರ ಸೌಹಾರ್ದತೆಗೆ ನಾಂದಿ ಹಾಡಿದ ಈ ಬಾರಿಯ ಯುಗಾದಿ ಹಬ್ಬ. ಯಲ್ಲಾಪುರದಲ್ಲಿ ನಡೆದ ಯುಗಾದಿ ಉತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮ ವ್ಯಕ್ತಪಡಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಯುವ ಕಾಂಗ್ರೆಸ್ ಮುಖಂಡ ವಿವೇಕ್ ಹೆಬ್ಬಾರ್. ಸಿದ್ದಾಪುರದಲ್ಲಿ ಅದ್ದೂರಿಯಾಗಿ ಆಚರಣೆಗೊಂಡ ಪವಿತ್ರ ರಂಜಾನ್ ಹಬ್ಬ. ಶ್ರೀ ಹೆಲ್ತ್ ಕೇರ್ಗೆ ಉದ್ಘಾಟನೆ ನೆರವೇರಿಸಿ ಶುಭ ಕೋರಿದ ಬಣ್ಣದ ಮಠದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ. ಮತ್ತು ಸಿರಿಸಿಯಲ್ಲಿ ಸಂಚಲನ ಮೂಡಿಸಿ ದಾಖಲೆ ಸೃಷ್ಟಿಸಿದ ಯುಗಾದಿ ಉತ್ಸವದ ಶೋಭಾಯಾತ್ರೆ. ನಾವು ಅಸಮಾಧಾನಿತ ಹಿಂದುತ್ವವಾದಿಗಳನ್ನು ಸಂಘಟಿಸಿ ಮತ್ತೊಂದು ಪಕ್ಷ ಕಟ್ಟುವುದಕ್ಕಿಂತ ಬಿಜೆಪಿಯಲ್ಲಿರುವ ಲೋಪದೋಷಗಳನ್ನು ತಿದ್ದಿ ತೀಡಿ ಬಲಿಷ್ಠಗೊಳಿಸುವ ಕೆಲಸ ಹಿಂದುತ್ವವಾದಿಗಳಿಂದ ಆಗಬೇಕಿದೆ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಇಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರ ಮನೆಗೆ ಬಂದ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಇನ್ನೊಂದು ಪಕ್ಷ ಕಟ್ಟುವಂಥದ್ದು ಬಹಳ ದೊಡ್ಡ ಒಂದು ಪರಿಶ್ರಮ, ಮತ್ತೆ ಇನ್ನೊಂದು BJP ಕಟ್ಟಿದಂಗಾಗುತ್ತೆ. ಹಾಗಾಗಿ ಇರುವಂಥ BJPಯನ್ನೇ ತಿದ್ದಿ ತೀಡಿ ನಮಗೆ ಯಾವ ರೀತಿಯ ಅವಶ್ಯಕತೆ ಇದೆ ಅದೇ ಮಾರ್ಗದಲ್ಲಿ ತಗೊಂಡು ಹೋಗುವ ಹಾಗೆ ಇವತ್ತು ಎಲ್ಲರೂ ಯೋಚನೆ ಮಾಡಬೇಕು ವಿನಃ ನಾವು ಇನ್ನೊಂದು ಪಕ್ಷ ಮಾಡ್ತೀವಿ ಅಂತಂದರೆ ಮತ್ತೆ ಈ ತುಷ್ಟೀಕರಣ, ಕಾಂಗ್ರೆಸ್ಸು, ಭ್ರಷ್ಟ ವ್ಯವಸ್ಥೆಗೆ ಮತ್ತೆ ನಾವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅಂತನ್ನುವಂಥದ್ದು ನನ್ನ ಅಭಿಪ್ರಾಯ. ಆದರೆ ಇನ್ನೊಂದು ಪಕ್ಷ ಮಾಡ್ತೀನಿ ಅಂತ ಹೇಳೋಕ್ಕೆ ಕಾರಣಕರ್ತರು ಯಾರು? ಯಾಕೆ ಹೀಗಾಯಿತು? 2014ರಲ್ಲಿ ಮೋದಿಯವರು ಘೋಷಣೆ ಆದಂಥ ಸಮಯದಲ್ಲಿ ಬಾಬಾ ರಾಮದೇವ್ ಅವರು ಇದನ್ನೇ ಹೇಳಿದರು, 100 ಸೀಟು ನಾನು ಹಿಂದೂ ಕಾರ್ಯಕರ್ತರ ನಿಲ್ಲಿಸ್ತೀನಿ, 100 ಕಡೆಗೆ ನಿಲ್ಲಿಸ್ತೀನಿ ಅಂತ ಅವ್ರು ಘೋಷಣೆ ಮಾಡಿದರು. ಅದಕ್ಕೆ ಕಾರಣ ಏನು ಅಂದರೆ BJP ಬಗ್ಗೆ ಅಸಮಾಧಾನ ಇದೆ ಅಂತ. BJPಯಲ್ಲಿ ಸರಿಯಾದ ಹಿಂದುತ್ವವಾದಿಗಳು ಕಾಣಿಸ್ತಾ ಇಲ್ಲ ಅಂತನ್ನುವಂಥದ್ದು. ಹಾಗಾಗಿ ಈಗ ಬೇರೆ ಬೇರೆ ರೀತಿಯ ಎಲ್ಲ ಹಿಂದೂ ಸಂಘಟನೆಗಳ ಧ್ವನಿನೂ ಇದೆ. ಏನು, ಇನ್ನೊಂದು ಹಿಂದೂ ಪಕ್ಷ ಪ್ರಾರಂಭ ಮಾಡಬೇಕು. ಇವತ್ತು ಯಾರ್ಯಾರನ್ನ ಕಡೆಗಣಿಸಿದ್ದಾರೆ, ಯಾರ್ಯಾರು ಹೊರಗಡೆ ಬಂದಿದ್ದಾರೆ, ಅವರೆಲ್ಲರನ್ನು ಒಟ್ಟಿಗೆ ಸೇರಿಸಿ ಮಾಡಬೇಕು ಅನ್ನುವಂಥದ್ದು ಧ್ವನಿ ಇದೆ. ಯಾಕೆ ಅಂದರೆ ಇವತ್ತಿನ BJP ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸೊ ಅದರ ಪರಿಣಾಮನೇ ಈ ಧ್ವನಿ ಬರ್ತಾ ಇದೆ. ಅದಕ್ಕೆ BJP ಮತ್ತು ನಾನು ಹೇಳೋದು ಸಂಘದ ಹಿರಿಯರು ಇನ್ನೊಂದು ಪಕ್ಷ ಮಾಡೋಕ್ಕೆ ಅವಕಾಶ ಮಾಡಿಕೊಡದೆ BJPನೇ ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕತೆ, ಹಿಂದುತ್ವ, ರಾಷ್ಟ್ರೀಯತೆ ದೃಷ್ಟಿಯಿಂದ ಕೆಲಸ ಮಾಡೋ ಹಾಗೆ ನಾವೆಲ್ಲ ನೋಡ್ಕೊಳ್ಳೋಣ ಅಂತ ಅನ್ನುವಂಥದ್ದು ಸಂಘದ ಪ್ರಮುಖರು ಮತ್ತು BJPಯ ಹಿರಿಯರು ಇದನ್ನು ನಿಶ್ಚಯ ಮಾಡಿದರು. ಸಿರಿಸಿಯಲ್ಲಿ ಸೌಹಾರ್ದತೆಯ ಸಂಕೇತವಾದ ಪವಿತ್ರ ರಂಜಾನ್ ಹಬ್ಬವನ್ನು ಸಿರ್ಸಿ ತಾಲೂಕಿನ ಜನತೆ ಇರುವ ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದರು. 1 ತಿಂಗಳ ಉಪವಾಸ ವ್ರತ ಮಾಡಿದ್ದ ಮುಸ್ಲಿಮರು ಬೆಳಗ್ಗೆ APMC ಆವರಣದಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು.
ಸಿರಿಸಿಯಲ್ಲಿ ನಡೆದ ಯುಗಾದಿಯ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕ ಭೀಮಣ್ಣ ಟೀನಕ್ ಇವರು ಅಶ್ವಿನಿ ಸರ್ಕಲ್ ಬಳಿ ಯುಗಾದಿಯ ಪರಸ್ಪರ ಶುಭಾಶಯ ಕೋರಿದರು. ರಾಜ್ಯಕ್ಕೆ ಅನುಕರಣೀಯವಾಗಿರುವ ಸಿರ್ಸಿ ಯುಗಾದಿ ಉತ್ಸವವು ಹೊಸ ಬಗೆಯ ಬಾಂಧವ್ಯಕ್ಕೆ ನಾಂದಿ ಹಾಡಿತು. ಯುಗಾದಿ ಉತ್ಸವದ ಅಂಗವಾಗಿ ಸಂಜೆ ಸುಮಾರಿಗೆ ನಡೆದ ಬೃಹತ್ ಶೋಭಾಯಾತ್ರೆಯಲ್ಲಿ ಮುಸ್ಲಿಂ ಬಾಂಧವರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಸಾವಿರಾರು ಹಿಂದೂ ಬಾಂಧವರ ತಲೆಯ ಮೇಲೆ ಹೂ ಚಿಮ್ಮಿಸಿ ಸಂತಸದಿಂದ ಬರಮಾಡಿಕೊಂಡರಲ್ಲದೆ ಜನರಿಗೆ ತಂಪು ಪಾನೀಯ, ಸಿಹಿ, ಬಾಳೆಹಣ್ಣು ವಿತರಿಸಿದರು. ಈ ಸೇವೆಯನ್ನು ಮುಸ್ಲಿಂ ಬಾಂಧವರು ಸಿರ್ಸಿಯಲ್ಲಿನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಂದೆಂದಿಗೂ ಸ್ನೇಹ ಸೌಹಾರ್ದತೆಯಿಂದ ಬಾಳಬೇಕೆನ್ನುವ ಸದುದ್ದೇಶದಿಂದ ಮಾಡಲಾಗಿದೆ ಎಂದು ಅನೀಶ್ ತಹಶೀಲ್ದಾರ್ ರಾಜ್ ಬೇಗುರೆ ಕಿಂಗಿಗೆ ತಿಳಿಸಿದ್ದಾರೆ. ದಿನ. ಯಾಕಂದ್ರೆ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಸೇರಿ ಯುಗಾದಿ ಹಬ್ಬಕ್ಕೆ ಶುಭಾಶಯ ಕೋರ್ತಿದ್ದಾರೆ. ಇದು ಒಂದು ಇತಿಹಾಸದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ. ಇದೇ ಥರ ನಾವು ಹಿಂದೂ ಮುಸ್ಲಿಂ ಅವರು ಒಟ್ಟಾಗಿ ಎಲ್ಲ ಹಬ್ಬವನ್ನು ಆಚರಿಸಬೇಕಂತೇಳಿ ನಮ್ಮ ಜನತೆ ಪರವಾಗಿ ಮತ್ತು ನಮ್ಮ ಎಲ್ಲ ಸಮಾಜದ ಮುಖಂಡರ ಪರವಾಗಿ ನಾನು ನಮ್ಮ ಹಿಂದೂ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗಿರಬೇಕು. ಮುಂದಿನ ದಿನದಲ್ಲಿ ಇದೇ ಥರ ನಾವು ಪ್ರತಿಯೊಂದು ಹಬ್ಬ ಆಚರಿಸಬೇಕಂತೇಳಿ ಈ ಮೂಲಕ ನಾನು ಮೀಡಿಯಾ ಮುಖಾಂತರ ಹೇಳ್ತೀನಿ. ಇದೆ ಇದು ಗಟ್ಟಿಯಾದ ಒಂದು ಬಾಂಧವ್ಯ. ಈ ಒಂದು ಗಟ್ಟಿಯಾದ ಬಾಂಧವ್ಯ ಮತ್ತು ಒಂದು ರಾಷ್ಟ್ರ ಮತ್ತು ದೇಶ ಮತ್ತು ಅನ್ನೋದೇ ಇದೇ ವಿಷಯ ಆಗ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯ. ಯಲ್ಲಾಪುರದಲ್ಲಿ ನಡೆದ ಸಾರ್ವಜನಿಕ ಯುಗಾದಿ ಉತ್ಸವದ ಶೋಭಾಯಾತ್ರೆಯಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಹಾಗೂ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಪಾಲ್ಗೊಂಡು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಒಂದಾಗಿ ಕುಣಿದು ಸಾರ್ವಜನಿಕರಿಗೆ ಯುಗಾದಿ ಉತ್ಸವ ಇಮ್ಮಡಿಯಾಗುವಂತೆ ಮಾಡಿದರು.
ತಿಂಗಳ ಕಾಲ ಉಪವಾಸ ವ್ರತವನ್ನು ಆಚರಿಸಿದ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯೊಂದಿಗೆ ಸಡಗರ ಸಂಭ್ರಮದಿಂದ ಆಚರಿಸಿದರು. ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸೇರಿದ ಮುಸ್ಲಿಮರು ಹಬ್ಬದ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರವಚನ ನೀಡಿ ಮಾತನಾಡಿದ ಧರ್ಮಗುರುಗಳಾದ ಮೊಹಮ್ಮದ್ ರಜಾ, ಬಹಿರಂಗ ಶುದ್ಧಿ ಜೊತೆಗೆ ಅಂತರಂಗ ಶುದ್ಧಿ ಮಹತ್ವದ್ದಾಗಿದೆ. ರಂಜಾನ್ ಪವಿತ್ರ ಮಾಸದಲ್ಲಿ 2 ಪ್ರಕ್ರಿಯೆಗಳ ಪಾಲನೆ ಆಗಿದೆ. ಇದೇ ಶುದ್ಧಿಯನ್ನು ವರ್ಷಪೂರ್ತಿ ಆಚರಣೆಗೆ ತರುವಂತೆ ನೆರೆದಿದ್ದ ಜನಸ್ತೋಮಕ್ಕೆ ಕರೆ ನೀಡಿದರು. ನಾನೊಬ್ಬಳು ವೈದ್ಯಳಾಗಿ ಜನಸೇವೆ ಮಾಡಬೇಕು ಎನ್ನುವ ಕಂಡ ಕನಸನ್ನು MBBS ವೈದ್ಯಳಾಗಿ ಶ್ರೀ ಹೆಲ್ತ್ ಕೇರ್ ಕ್ಲಿನಿಕ್ ತೆಗೆಯುವ ಮೂಲಕ ಈಡೇರಿಸಿದವಳು ಡಾಕ್ಟರ್ ರಶ್ಮಿ ಹಿರೇಮಠ್. ಸಿರ್ಸಿ ಬಣ್ಣದ ಮಠದ ಮೊದಲನೇ ಮಹಡಿಯಲ್ಲಿ ಇಂದಿನಿಂದ ಆರಂಭಗೊಂಡಿರುವ ಶ್ರೀ ಹೆಲ್ತ್ ಕೇರ್ ಉದ್ಘಾಟನೆಯನ್ನು ಬಣ್ಣದ ಮಠದ ಪೀಠಾಧೀಶರಾದ ಮಾನ್ಯಪ್ರ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ನೆರವೇರಿಸಿ ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಬಣ್ಣದ ಮಠದ ವ್ಯವಸ್ಥಾಪಕರಾದ SP ಹಿರೇಮಠ್ ಉಪಸ್ಥಿತರಿದ್ದರು. ಶ್ರೀ ಹೆಲ್ತ್ ಕೇರ್ಗೆ ಶಾಸಕರಾದ ಭೀಮಣ್ಣ ನಾಯ್ಕ ಸೇರಿದಂತೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್, ಡಾಕ್ಟರ್ ನಿರಲ್ಗಿ ಸೇರಿದಂತೆ ಅನೇಕರು ಶುಭ ಹಾರೈಸಿದ್ದಾರೆ. ಸಿರ್ಸಿಯಲ್ಲಿ ನಡೆದ ಸಾರ್ವಜನಿಕ ಯುಗಾದಿ ಉತ್ಸವದ ಭವ್ಯ ಶೋಭಾಯಾತ್ರೆಗೆ ಸ್ವರ್ಣವಲಯ ಹಸಿರು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ, ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿ ಹಾಗೂ ಸೋಂದಾ ಜೈನ ಮಠದ ಭಟ್ಟಕಳಂಕ ಭಟ್ಟಾರಕ ಸ್ವಾಮೀಜಿ ಜಂಟಿಯಾಗಿ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ರಮೇಶ್ ದುಬಾಶಿ, ಗೌರವ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಪ್ರಮುಖರಾದ ಅಶ್ವಿನ್ ಭೀಮಣ್ಣ ನಾಯ್ಕ, ಕೃಷ್ಣ ಎಸಳೆ ಉಪಸ್ಥಿತರಿದ್ದರು. ಸಮಿತಿಯ ಕಾರ್ಯದರ್ಶಿ ಚಂದ್ರು ಎಸಳೆ ಕಾರ್ಯಕ್ರಮ ನಿರೂಪಿಸಿದರು. ಈ ಬಾರಿ ಯುಗಾದಿ ಉತ್ಸವದ ವಿಶೇಷ ಎಂದರೆ ಯುಗಾದಿ ಉತ್ಸವದ ಶೋಭಾಯಾತ್ರೆ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿತ್ತು. ಕಳೆದ ಯುಗಾದಿ ಉತ್ಸವದ ಶೋಭಾಯಾತ್ರೆಯಲ್ಲೆಲ್ಲ 10 ಬಂಡಿಗಳು ಜನರಿಗೆ ಕಾಣಸಿಗುತ್ತಿದ್ದವು. ಈ ಬಾರಿ ಮಾತ್ರ ದಾಖಲೆಯ ಬಂಡಿ ಎಂಬಂತೆ ಅದು ಕೂಡ ಒಂದಕ್ಕೊಂದು ಪೈಪೋಟಿ ನೀಡುವ ರೀತಿಯಲ್ಲಿ ಬಂಡಿಗಳು ಭಾಗಿಯಾಗಿದ್ದು ನೂತನ ದಾಖಲೆ ಸೃಷ್ಟಿಸಲು ಕಾರಣವಾಯಿತು. ಸೂಪರ್ ಹಿಟ್ ಚಲನಚಿತ್ರ ಕಾಂತಾರವಂತೂ ಜನರನ್ನು ಮನರಂಜಿಸುವಲ್ಲಿ 100ಕ್ಕೆ 100 ಯಶಸ್ವಿಯಾಯಿತೆಂದೇ ಹೇಳಬಹುದು. ಬಹುಶಃ ಇದೇ ಚಿಂತನೆಯೇ ಯುಗಾದಿ ಉತ್ಸವಕ್ಕೆ ಮೊಟ್ಟ ಮೊದಲು ನಾಂದಿಯನ್ನು ಹಾಕ್ತು. ಈಗ 26 ವರ್ಷಗಳನ್ನು ನಡೆದು 27 ವರ್ಷಕ್ಕೆ ನಾವು ಬರ್ತಾ ಇದ್ದೀವಿ. ಬಹಳ ಸಂತೋಷ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭ ಆಗ್ತದೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ನಮಸ್ಕಾರ, ಸೂರ್ಯೋದಯದ ಹೊತ್ತಿಗೆ ಅಥವಾ ಅದಕ್ಕೆ ಸ್ವಲ್ಪ ಮುಂಚೆನೆ ಸೂರ್ಯ ನಮಸ್ಕಾರ ಬಹಳ ಮುಖ್ಯ. ಪ್ರತಿಯೊಬ್ಬ ಹಿಂದೂ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಬೇಕು. ಹಾಗೆಯೇ ಇವತ್ತಿನ ಸಂದರ್ಭದಲ್ಲಿ ಈ ವರ್ಷದ ಅತ್ಯಂತ ದೊಡ್ಡ ಐತಿಹಾಸಿಕ ಘಟನೆ, ಅತ್ಯಂತ ದೊಡ್ಡ ಐತಿಹಾಸಿಕ ಪರ್ವ ಕುಂಭಮೇಳ ನೆನಪು ಮಾಡ್ಕೊಳ್ಬೇಕು ನಾವೆಲ್ಲ. ನೋಡಿ, 60 ಕೋಟಿ ಜನರನ್ನು ಒಗ್ಗೂಡಿಸಿದವಳು ಯಾರು? ಗಂಗಾ ಮಾತೆ. ಈ ಶಕ್ತಿ ಯಾರಿಗಿದೆ ಜಗತ್ತಿನಲ್ಲಿ? ನೋಡಿ, 60 ಕೋಟಿ ಜನ ಸ್ನಾನ ಮಾಡಿದರೂ ಕೂಡ ಗಂಗಾದೇವಿ, ಗಂಗಾಜಲ ಶುದ್ಧ. ನೀವು ಮಾಧ್ಯಮಗಳಲ್ಲಿ ಓದಿರ್ಬೋದು. ಆ ಕುಂಭಮೇಳದ ಅತ್ಯಂತ ಹೆಚ್ಚು ಜನ ಸೇರೋ ದಿನಗಳಲ್ಲಿ ಕೂಡ ವಿಜ್ಞಾನಿಗಳು ನೀರನ್ನು ಪರೀಕ್ಷೆ ಒಳಪಡಿಸಿದ್ದಾರೆ. ಇನ್ನೂ ಶುದ್ಧವಾಗಿದೆ ಅಂತಲೇ ಅದು ರಿಪೋರ್ಟ್ ಬಂದಿದೆ. ಚೆಕ್ ಮಾಡಬೇಕಾದ್ರೆ ನೀರು ಇಟ್ಕೊಳ್ತೇವೆ, ಅದಕ್ಕೆ ಮೊದಲು ಗಂಗೆಯನ್ನು ಆವಾಹನ ಮಾಡ್ತೀವಿ. ಸ್ನಾನ ಮಾಡಬೇಕಾದ್ರೆ ನೀರಿಗೆ ಮೊದಲು ಗಂಗೆಯನ್ನು ಸ್ಮರಣೆ ಮಾಡ್ಕೊಳ್ತೀವಿ. ಹಾಗೆ ತೀರ್ಥ ತೆಗೆದುಕೊಳ್ಬೇಕಾದ್ರೆ ಗಂಗೆ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ. ಇಂಥ ಒಂದು ಗಂಗೆಯ ಸ್ಮರಣೆ
ಗುರುರಾಯರ ಈ ಪುಣ್ಯ ಗುರುವಿನ ಗುರುವಿಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳ ಶ್ರೀ ಗುರುರಾಯರ ಸುರೇಶಣ್ಣ ಸಾಹೇಬ್ರು ಬಂದಿಲ್ಲ ಆರನೇ ಬಂದಿ ಎಲ್ಲಮ್ಮ ರೇ ತಾಕ್ತಿದ್ರ ಇಲ್ಲ ತಾಗಲ್ಲ ಎಲ್ಲಿದ್ದೀರ ಸ್ವಲ್ಪ ಕುಂಭ MP ಅಲ್ಲಿದ್ದಾರೆ ಹೇಳೋರು ಎಲ್ಲಿದ್ದಾರೆ ಬಾಟ್ನ ಇವ್ರೇನೆ ತಗೊಂಡು ಅವರಿಗೆ
ಸ್ತುತಿಸುವೆ ಪ್ರಭುವೇ. ನವಿಲಗಿರಿ ಚಲೋ ಅಣ್ಣ, ಎಲ್ಲಿ ನವಿಲಗಿರಿ ಬ್ಯಾಡ್ರಸ್ ಬರ್ರಿ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೀನಿ. ದೈವವಾ ನರ್ತಕನ ಇವತ್ತೇ ತೀರ್ಮಾನ ಆಗಿ
ಮಂತ್ರಾಕ್ಷತೆ ಲಗಿತು ಈ ಬಾಳ ಶ್ರೀ ಗುರು महाप्राणदीपं शिवं शिवं ಸುರೇಶಣ್ಣ ಸಾಹೇಬ್ರು ಬಂದಿಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.